ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಬ್ಲೌಸ್ ಪೀಸ್ ಮತ್ತು ಬ್ಯಾಂಗಲ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾಗಿರೋ ತೋರಣವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಡಿಸೈನ್ ಆಗಿರುವಂಥ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೀವು ಪ್ಲೈನ್ ಕೂಡ ತೊಗೊಬೋದು. ಪ್ಲೈನ್ ತೊಗೊಂಡ್ರೆ ಅದಕ್ಕೆ ಮತ್ತೆ ಡಿಸೈನ್ಸ್ ಎಲ್ಲ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಡಿಸೈನ್ ಬ್ಲೌಸ್ನೇ ತೊಗೊಂಡಿದ್ದೀನಿ. ಇವಾಗ ನಾನು ಬ್ಲೌಸ್ ಪೀಸ್ನ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೋಡಿ ಚೆನ್ನಾಗಿ ಟ್ವಿಸ್ಟ್ ಮಾಡಿಕೊಂಡು ಅದನ್ನು ಬ್ಲೌಸ್ ಪೀಸನ್ನು ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡ್ರೆ ಒಂದು ಡಿಸೈನ್ ಥರ ಬರುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಟೈಟಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಳೋಣ ದಾರದ ಸಹಾಯದಿಂದ. ನೀವು ಪಿಂಕ್ ಕಲರ್ ದಾರನೇ ಉಪಯೋಗಿಸ್ಕೊತೀವಿ ಅಥವಾ ನೀವು ಯಾವ ಕಲರ್ ಬಳಸ್ತೀರೋ ಅದೇ ಕಲರ್ ದಾರ ಉಪಯೋಗಿಸ್ಕೊಂಡು ನಡೆಯುತ್ತೆ. ನನ್ನಲ್ಲಿ ಒಂದು ಸ್ವಲ್ಪ ಟೈಟಾಗಿ ಚೆನ್ನಾಗಿ ಬರಲಿ ಅಂತ ದಪ್ಪ ದಾರವನ್ನು ತಗೊಂಡು ಇಲ್ಲಿ ನಾಟನ್ನು ಹಾಕ್ಕೊತಾ ಇದ್ದೀನಿ. ನಂತರ ಉಳಿದಿರುವ ದಾರವನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಅದಾದ ನಂತರ ಮೇಲ್ಗಡೆ ನಾವು ಏನು ಬ್ಲೌಸ್ ಪೀಸಿನ ಉಳಿದ ಭಾಗ ಬರುತ್ತಲ್ಲ ಅದನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ ನಂತರ ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೊಬೇಕು. ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಾನಿಲ್ಲಿ ಎರಡು ಕಲರ್ ಬಳಸ್ಕೊತಾ ಇದ್ದೀನಿ. ನೋಡಿ ಪಿಂಕ್ ಮತ್ತು ಗ್ರೀನು ಎರಡು ಕಲರ್ನ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಸಿಂಗಲ್ ಕಲರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಆದಮೇಲೆ ನೋಡಿ ಈ ರೀತಿ ಕಟ್ ಮಾಡಿದಂಥ ಪೀಸನ್ನೇ ಬಳಸ್ಕೊಂಡು ನಾನು ಅದರಲ್ಲಿ ನೋಡಿ ಈ ಥರ ನಾಟ್ ಹಾಕ್ಕೊಂಡು ಒಂದು ಗಂಟು ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ನಾನು ತೋರಣಕ್ಕೆ ಉಪಯೋಗಿಸ್ಕೊತೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ವೇಸ್ಟ್ ಬಟ್ಟೆನ ಇದರೊಳಗೆ ಫಿಲ್ ಮಾಡಿ ನಂತರ ನಾಟ್ ಹಾಕ್ಕೋಬೇಕು. ನಂತರ ಇದನ್ನೂ ಅಷ್ಟೇ ಎಕ್ಸ್ಟ್ರಾ ಏನಿರುತ್ತೆ ಬಟ್ಟೆ ಅದನ್ನ ಕಟ್ ಮಾಡಿಕೊಂಡು ತೆಕ್ಕೊಬೇಕು. ತುಂಬ ಚೆನ್ನಾಗಾಗತ್ತೆ ತೋರಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾಟ್ ಹಾಕಿದ್ದಾಯಿತು. ಈಗ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡು ತೆಕ್ಕೊಂಬಿಡೋಣ. ಕಟ್ ಮಾಡಿದಾದಮೇಲೆ ನಾನಿಲ್ಲಿ ಇದನ್ನು ಕೂಡ ಅಷ್ಟೇ ಎರಡು ಕಲರ್ದು ಗ್ರೀನ್ ಮತ್ತು ಪಿಂಕ್ ಎರಡು ಕಲರ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ ಈ ಥರದ್ದೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತೋರಣ ನಿಮ್ಗೆ ಆಲ್ಮೋಸ್ಟ್ ಆದಾಗೆ ಆಗುತ್ತೆ. ನೋಡಿ ಇವಾಗ ಇನ್ನೊಂದು ದಾರಕ್ಕೆ ಸೂಜಿಯನ್ನು ಪೋಣಿಸ್ಕೊಂಡಿದ್ದೀನಿ. ನಂತರ ನಾನು ಇವಾಗ ರೆಡಿ ಮಾಡ್ಕೊಂಡಲ್ವ ಒಂದು ಗಂಟು ಥರ ಇದನ್ನು ಪೋಣಿಸ್ಕೊಂಡು ನಿಮ್ಮ ಹತ್ರ ಯಾವ ಮಣಿ ಇದೆ ಆ ಥರ ಮಣಿಗಳನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಎರಡು ರೀತಿಯ ಮಣಿಯನ್ನು ಹಾಕ್ಕೊಂಡು ಪೋಣಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಆ ಥರದನ್ನೇ ನೀವು ಬಳಸ್ಕೊಳ್ಬೋದು. ಹೀಗೆ ಹಾಕ್ಕೊಂಡು ನೋಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇವಾಗ ನೋಡಿ ಈ ಥರ ನೀವು ಯಾವ ಸೈಡ್ ಬೇಕಾದರೂ ಡಿಸೈನ್ ಮಾಡ್ಕೊಬೋದು. ನಾನು ಇದನ್ನ ಉಲ್ಟಾ ಇಟ್ಟು ಇವತ್ತು ತೋರಣ ಮಾಡ್ತಾಯಿದ್ದೀನಿ. ನೀವು ಇನ್ನೊಂದು ಸೈಡು ಕೂಡ ಬಿಂದಿ ಎಲ್ಲ ಹಾಕ್ಕೊಂಡು ಡಿಸೈನ್ ಮಾಡಿ ಕೂಡ ತೋರಣವನ್ನು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ನಂತರ ಗ್ಲೂ ಸ್ಟಿಕ್ಕಿಂದ ನಾನು ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ನೀವು ಬೇಡ ಈ ಥರ ಅಂತಂದರೆ ಸೈಡಲ್ಲಿ ಸೂಜಿ ದಾರ ತಗೊಂಡು ಸ್ಟಿಚ್ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಗಮ್ ಹಾಕಿ ನಂತರ ಸ್ಟಿಚ್ ಹಾಕಿದ್ರೆ ಇನ್ನೂ ಟೈಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಸ್ಟಿಕ್ ಆದಮೇಲೆ ನೋಡಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಬೇಕಾದರೂ ಮಾಡ್ಕೊಂಡು ಡಿಸೈನ್ ಮಾಡ್ಕೊಬೋದು. ನಂತರ ನಾನು ಆಲ್ರೆಡಿ ಪೋಣಿಸ್ಕೊಂಡಿರೋದನ್ನೆಲ್ಲ ಅದನ್ನು ಇಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲವನ್ನು ಕೂಡ ಇದೇ ರೀತಿ ಸ್ಟಿಕ್ ಮಾಡ್ಕೊಂಡು ತೊಗೊಂಬರ್ತೀನಿ. ಇಲ್ಲೂ ಕೂಡ ನಾನು ಗ್ಲೂ ಗನ್ನನ್ನು ಹಾಕಿ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ನೀವು ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ನಂತರ ಇಲ್ಲಿ ನಾನು ಮಿಡ್ಲಿಗೆ ಒಂದೊಂದು ಹುಕ್ ಬರೋ ರೀತಿ ದಾರವನ್ನು ಕೂಡ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಾಗಿಲು ಹಾಕಿದ್ರೆ ತುಂಬಾ ಗ್ರ್ಯಾಂಡಾಗಿ ಲುಕ್ಕು ಕೊಡುತ್ತೆ. ಮನೇಲಿ ನಾವು ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.